ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಶ್ರೇಯಾಂಕ್ಸ್ ಲೈಫ್. ಫ್ರೆಂಡ್ಸ್, ಇವತ್ತು ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ನಾವು ಒಂದು ಬಾಣಲೆಯಲ್ಲಿ ಸ್ವಲ್ಪನೇ ಒಂದು ಲೋಟದಷ್ಟು ನೀರನ್ನು ತಗೊಂಡು ಅದನ್ನು ಒಲೆ ಮೇಲೆ ಕುದಿಯೋಕ್ಕೆ ಇಡೋಣ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾವು ಜೋಳದ ಹಿಟ್ಟನ್ನು ಆ್ಯಡ್ ಮಾಡಿ ಮುದ್ದೆ ಥರ ತಿರುಕೊಳ್ಳೋಣ. ನಾವು ಜರಡಿ ಇಟ್ಕೊಂಡಿದ್ವಲ್ಲ ಅದು ಜೋಳದ ಹಿಟ್ಟನ್ನು ತಗೊಂಡು ಈ ಥರ ಕುದಿಯೋ ನೀರಿಗೆ ಹಾಕಬೇಕು. ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ಮುದ್ದೆ ಥರ ತಿರುಕೊಳ್ಳೋಣ. ಚೆನ್ನಾಗಿ ಗಂಟಿಲ್ಲಾರ್ದಂಗೆ ತಿರುಕೋಬೇಕು. ಬೇಕಂದರೆ ಮಧ್ಯೆ ಮಧ್ಯೆ ಹಿಟ್ಟನ್ನು ಆ್ಯಡ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಮುದ್ದೆ ಮಾಡ್ಕೊಂಡಿದ್ವಲ್ಲ ಆ ಮುದ್ದೆಗೆ ಸ್ವಲ್ಪ ಒಣ ಹಿಟ್ಟು, ಜೋಳದ ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡ್ಕೊಂಡು ಬರಬೇಕು. ಸ್ವಲ್ಪನೇ ನೀರನ್ನ ಚಿಮುಕಿಸ್ತಾ, ಜಾಸ್ತಿ ಹಾಕ್ಕೊಳ್ಬಾರ್ದು ನೀರನ್ನ, ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ನಾದ್ಕೊಂಡು ಬರಬೇಕು. ಈಗ ಈ ಥರ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಈ ಥರ ರೌಂಡ್ ಮಾಡಿಕೊಂಡು ಕೈಯಲ್ಲಿ ಒಂಚೂರು ತಟ್ಕೋಬೇಕು ಅಗಲ. ಓಕೆ, ಒಂದಿಷ್ಟು ಒಣ ಹಿಟ್ಟನ್ನು ತಗೊಂಡು ಈ ಥರ ಕೆಳಗಡೆ ಹಾಕ್ಕೊಂಡು ಒಂಚೂರು ಎರಡು ಕೈಗೂ ಈ ಥರ ಜೋಳದ ಹಿಟ್ಟನ್ನು ಹಚ್ಕೊಂಡು ಸ್ವಲ್ಪ ತಟ್ತಾ ಬರಬೇಕು. ಈ ಥರ ಜಸ್ಟ್ ನಿಮ್ಗೆ ಬಂದಿಲ್ಲ ಅಂದರೆ ಸುಮ್ಮನೆ ಹಿಂಗೆ ತಟ್ಟಿ ಮತ್ತು ಸರಿಸಿ ಈ ಥರ ಮಾಡಿ ಅದು ತಾನೇ ದೊಡ್ಡದಾಗತ್ತೆ. ಒಂಚೂರು ಇಷ್ಟು ದೊಡ್ಡ ಆದಮೇಲೆ ಕೈಯಿಂದ ತಟ್ಟಕ್ಕೆ ಬರಲ್ಲ ಅಂದರೆ ಈ ಥರ ಚಪಾತಿದು ಮಾಡೋದನ್ನು ರೋಲ್ ತಗೊಂಡು, ಓಕೆ, ಇದ್ರ ಮೇಲೆ ಸುಮ್ಮನೆ ತುಂಬಾ ಭಾರದಿಂದ ಒತ್ತಬಾರ್ದು, ಲೈಟಾಗಿ ರೋಲ್ ಮಾಡಬೇಕು. ಹೀಗೆ ಸರಿಸ್ತಾ ಮಾಡ್ಕೊಂಡು ಬರಬೇಕು. ಕೆಳಗಡೆ ಸ್ವಲ್ಪ ಒಣ ಹಿಟ್ಟು ಇರಬೇಕು, ಜೋಳದ ಹಿಟ್ಟು, ಮೇಲ್ಗಡೆ ಈ ಥರ ಮಾಡ್ಕೊಂಡು ಬನ್ನಿ. ನೀವು ಇಷ್ಟೇ, ಶುರುವಲ್ಲಿ ನಿಮ್ಗೆ ಬರಲ್ಲ ಅಂತಂದರೆ ಇಷ್ಟಿಷ್ಟೇ ಟ್ರೈ ಮಾಡಿ, ತುಂಬಾ ದೊಡ್ಡದು ಮಾಡಬೇಡಿ, ಅಂದರೆ ಹಂಚಲ್ಲಿ ಹಾಕೋಕ್ಕೆ ಈಸಿ ಆಗುತ್ತೆ. ನಮಗೆ ರೂಢಿ ಇರೋದ್ರಿಂದ ನಾವು ಕೈಯಿಂದ ದೊಡ್ಡದು ಮಾಡಲು ಹಾಕ್ಬೋದು. ಇಷ್ಟು ಆದಮೇಲೆ ಸ್ವಲ್ಪ ಸ್ಲೋ ಆಗಿ ಮಾಡಿದ್ರೆ ರೌಂಡಾಗಿ ಚೆನ್ನಾಗಿರೋ ರೊಟ್ಟಿ ರೆಡಿ ಆಗುತ್ತೆ. ನೋಡಿ, ನಮ್ಮದು ರೊಟ್ಟಿ ಇವಾಗ ರೆಡಿ ಆಯಿತು. ಇದನ್ನು ಎತ್ತಿ ನಾವು ಹಂಚಿಗೆ ಹಾಕಿ ಬೇಯಿಸೋದು. ಓಕೆ, ಹೆಂಚು ಕಾದಿದೆಯೋ ಇಲ್ಲ ಅಂತ ನೋಡಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ಇದ್ರ ಮೇಲೆ ನಾವು ತಟ್ಟಿರುವಂಥ ರೊಟ್ಟಿನ ಬೇಯಿಸೋಕ್ಕೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ಥರ ರೊಟ್ಟಿಯನ್ನು ಈ ಥರ ಕೈಯಲ್ಲಿ ತಗೊಳ್ಬೇಕು. ನಮ್ಮ ಕೈಯಲ್ಲಿ ತಗೊಂಡು ಕಾದಿರುವಂಥ ಹಂಚು ಮೇಲೆ ಈ ಥರ ಉಲ್ಟಾ ಹಾಕಬೇಕು. ಇವಾಗ ನೀರಲ್ಲಿ ಅದ್ದಿರುವಂಥ ಒಂದು ಕಾಟನ್ ಬಟ್ಟೆಯಿಂದ, ಓಕೆ, ರೊಟ್ಟಿಗೆ ನೀರನ್ನು ಹಚ್ಚಬೇಕು. ಇದರಲ್ಲಿ ನೀರೆಲ್ಲ ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಹೊಗೆ ಬರೋಕ್ಕೆ ಶುರು ಆಗುತ್ತೆ. ಆಗ ಒಂದು ಚಿಕ್ಕದಾದ ಹಿಟ್ಟನ ಉಂಡೆ ಅಥವಾ ಸ್ಪೂನ್ ತಗೊಂಡು ಇದನ್ನು ಉಲ್ಟಾ ಹಾಕಬೇಕು. ಫ್ರೆಂಡ್ಸ್, ಈ ಥರ ರೊಟ್ಟೆ ಮೂವ್ ಆಗಬೇಕು. ಮೂವ್ ಆದಾಗ ಒಂದು ಕೆಳಗಡೆ ಬೆಂದಿದೆ ಅಂತ ಈ ಥರ ಉಲ್ಟಾ ಹಾಕಬೇಕು ಅದನ್ನು. ಇವಾಗ ರೊಟ್ಟೆ ಚೆನ್ನಾಗಿ ಬೇಯುತ್ತೆ.
ಇವಾಗ ಮನೆಯ ಬಿಸಿ ಬಿಸಿ ರೊಟ್ಟಿ ರೆಡಿ ಟು ಸರ್ವ್.